ಸ್ನೇಹಿತರೆ ನಮಸ್ಕಾರ. ಸಾರಿಗೆ ಮಂಡಿ ನೋವು ಅಂತ ಬಂದಿದ್ದರು. ನಿಮ್ಮನ್ನು ಕರ್ಕೊಂಬಂದಿದ್ದು ನಿಮ್ಮ ಧರ್ಮಪತ್ನಿಯವರು. ಮೇಡಮ್ ಬನ್ನಿ. ಸೊ ಆಲ್ಮೋಸ್ಟ್ ನಿಮಗೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? 80%. ಇವರಿಗೆ 80%, ಅವರಿಗೆ 90%. ಇಬ್ಬರು ಕಾಂಪಿಟೇಷನಲ್ಲಿ ನೋವು ಕಡಿಮೆ ಮಾಡ್ಕೊತಾ ಇದ್ದಾರೆ. ಬಟ್ ನಿಮಗೆ ನಿಮ್ಮನ್ನು ಕರ್ಕೊಂಬಂದಿದ್ದಾರೋ? ಇವರೇ ಕರ್ಕೊಂಡು ಫಸ್ಟ್ ನಿಮಗೆ ಯೂಟ್ಯೂಬಲ್ಲಿ ನೋಡ್ಬಿಟ್ಟೆ ನಾನು ಬಂದಿದ್ದು. 6 months ಇಂದ ಬರೋಣ ಅಂತ ಅನ್ಕೊಂತಾ ಇದ್ದೆ. ಆಮೇಲಿಂದ ಇಲ್ಲ ಹೋಗಿ ಮಕ್ಕಳೆಲ್ಲಾನು ನೀನು ಎಲ್ಲಾ ಕಡೆ ತೋರಿಸ್ಬೇಡ ಅಂತ ಇದ್ರು. ಹಾಗಾಗಿ ಒಂದ್ ಸ್ವಲ್ಪ ಡಿಲೇ ಮಾಡಿದೆ. ಆಮೇಲೆ ನಾನು ಬಂದಾಗ ಇವ್ರಿಗೂ ಒಂದ್ ಸ್ವಲ್ಪ ನೋವು ಅಂತ ಇದೆ. ಸರಿ ತೋರಿಸ್ಬಿಟ್ಟು. ನೀವು ಎಷ್ಟು ಸರಿ ತೋರಿಸಿದ್ಮೇಲೆ ಇವ್ರು ಬಂದ್ರು? ಇಲ್ಲ ಅವ್ರು ಫಸ್ಟ್ ಇಬ್ರು ಒಟ್ಟಿಗೆ. ಓಕೆ. ಇಬ್ರಿಗೂ ಒಟ್ಟಿಗೆ ನೋವು ಕಡಿಮೆ ಆಗ್ತಾ ಇದೆ. ಒಂದೇ ಇಂಜೆಕ್ಷನ್ಗೆ ಫಸ್ಟ್ ಇಂಜೆಕ್ಷನ್ಗೆ ಬೆಟರ್ ಆಗ್ತಾವಂತ? ನಾನು ಫಸ್ಟ್ ಇಂಜೆಕ್ಷನ್ ಕೊಟ್ಟಿದ ತಕ್ಷಣನೇ ಬೆಟರ್ ಆಯ್ತು ಅಂದ್ರೆ ಅವರು ಹಾಗೆ ಹೇಳಿದ್ರು. ಅವರು ಫಸ್ಟ್ ಇಂಜೆಕ್ಷನ್ಗೆ ನೋವು ಕಮ್ಮಿ ಆಯ್ತು. ಓಕೆ. ಪತಿ ಏನೇನು ಮಾಡ್ತಾ ಇದ್ದೀರಾ ಸರ್? ಅಲ್ಲ ಮೇಡಮ್ ಏನೇನು ನಿಮ್ಗೆ ಇನ್ಕ್ಲೂಡ್ ಮಾಡಿದ್ದಾರೆ? ಬಾಯಲ್ಲೆಲ್ಲ ಬಿಟ್ಬಿಟ್ಟಿದ್ವಿ, ನಾನ್ ವೆಜ್ ಬಿಟ್ಟಿದ್ದೀವಿ. ಓಕೆ. ನಾಟಿ ಕೋಳಿ ಮತ್ತೆ ಆಕ್ಚುಲಿ ನಾನ್ ವೆಜ್ ಅಂದ್ರೆ ಅವೇನೆ. ಇನ್ನು ಬೇರೆದೆಲ್ಲ ಅದು ಬರೀ ಇಂಜೆಕ್ಷನ್ ಮೆಡಿಸಿನ್ ಅಷ್ಟೇ. ಅವೆಲ್ಲ ಏನು ರಿಯಲ್ ನಾನ್ ವೆಜ್ ಅಂದ್ರೆ ನೋಡಿ, ನಿಮ್ಮ ತಾತಂದಿರು ಅಜ್ಜಿಯಂದಿರು ಅವರೆಲ್ಲ ನಾಟಿ ಕೋಳಿ ಅವೇ ಇದ್ದಿದ್ದವಾಗ ತಿಂತಿದ್ದಾವೆ. ಅದರಿಂದ ಯಾವ ಕಾರಣ ಬಂದಿಲ್ಲ ಅಲ್ವಾ ಸರ್? ಇವಾಗೆಲ್ಲ ಇವೆಲ್ಲ ಸೇರ್ಕೊಂಡ್ಬಿಟ್ಟೆ ಆ ತರ ಆಗ್ತಿರೋದು. ಇಲ್ಲ ನಮ್ಮನೆ ಸುಮಾರು ದಿವಸದಿಂದ ಕಾಳುಗಳೆಲ್ಲ ಯೂಸ್ ಮಾಡೋದು, ಮತ್ತೆ ಈ ನಾಟಿ ಕೋಳಿ ತರೋದು ಇದೆಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ವೆರಿ ಗುಡ್ ಮೇಡಮ್, ವೆರಿ ಗುಡ್. ಕಾಫಿ ಟೀ ಎಲ್ಲ ಬಿಟ್ಟಾಗ್ಲೇ 10 ವರ್ಷದ ಮೇಲೆ ಆಯ್ತು. ಸೂಪರ್. ಅದರಿಂದ ಗೋಧಿ ಮೈದಾ ಇವಾಗ ಇಲ್ಲಿಗೆ ಬಂದ್ಮೇಲೆ ಉಪ್ಪಿಟ್ಟು ಗೋಧಿ ಅಂತದೆಲ್ಲ ಬಿಟ್ಟಿದೀವಿ. ಓಕೆ. ಇವ್ರು ವೆಯ್ಟ್ ಲಾಸ್ ಆಗಿದಾರಾ? ಯಾರು ಇಲ್ಲ, ಅವರು ವೆಯ್ಟ್ ಲಾಸ್. ಕರೆಕ್ಟ್. ನೈಟಲ್ಲಿ ಸ್ವಲ್ಪ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಲೈಕ್ ಗಂಜಿ ಅದೆಲ್ಲ ಬೇಡ. ತರಕಾರಿ ಸಲಾಡು, ಬಾದಾಮಿ, ವಾಲ್ನಟ್ಟು, ತೆಂಗಿನಕಾಯಿ, ಇಲ್ಲಾಂದ್ರೆ ಬರೀ ತೆಂಗಿನಕಾಯಿ ತಿಂದ್ರೆ ಸಾಕು. ಇಷ್ಟೇ ತಿಂದ್ಬಿಟ್ಟು ನಿಮಗೆ ಹಸಿವಾಗುತ್ತೆ ಅಂತ ಇಸಾಬ್ಗೋಲ್ ಪೌಡರ್ ಕೊಟ್ಟಿರ್ತೀನಿ. ಅದನ್ನು ಕುಡಿದ್ಬಿಟ್ಟು ಆಮೇಲೆ ಅರಿತಕ್ಕೆ ಕುಡಿದ್ಬಿಟ್ಟು ಸ್ಟಾಪ್ ಮಾಡಿ. ಸೊ ಸ್ಲೋ ಡೈಜೆಷನ್ ಆಗುತ್ತೆ, ನೈಟೆಲ್ಲ ಹಸಿವಾಗಲ್ಲ. ಇದೇ ಥರ ಒಂದು ವಾರ ಆಯಿತು ಅಂತಂದ್ರೆ ಆಮೇಲೆ ಇಸಾಬ್ಗೋಲು ಕೂಡ ಬೇಕಾಗಲ್ಲ ನಿಮಗೆ. ಸೆಟ್ ಆಗಿಬಿಡುತ್ತೆ. ವೆಯ್ಟ್ ಲಾಸ್ ಫಾಸ್ಟ್ ಆಗಿ ಆಗ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಅದನ್ನ ನೋಡ್ತೀನಿ ಸರ್. ಅದು ಇವತ್ತು ನೋಡಿ ಮೆಡಿಸಿನ್ಸ್ ಕೊಡ್ತೀವಿ. ಅವ್ರು ಇಂಜೆಕ್ಷನ್ ತಗೊಂತಾರಲ್ವ, ಇಲ್ಲಿ ಬಂದು ವಿಟಮಿನ್ಸ್ ತಗೊಂತಾರಲ್ಲ, ಅವಾಗ ಯಾವ ಕೈ ತಗೊಂತಾರ ಆ ಕೈ ಎತ್ತಕ್ಕಾಗಲ್ಲ ಅಂತ. ಈ ಕಡೆ ಯೂಶಲಿ ಏನಾಗುತ್ತೆ ಗೊತ್ತಾ, ಅದು ಡ್ರಿಪ್ ಇರುತ್ತಲ್ಲ, ಡ್ರಿಪ್ಪಲ್ಲಿ ಮೆಗ್ನೀಷಿಯಮ್ ಮತ್ತು B12 ಇರುತ್ತೆ. ಅದು ಹೋದಾಗ ಹಂಗಾಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಚೆನ್ನಾಗೆ ನಾವು 300 ml ಮೇಲೆ ಜಾಸ್ತಿ ಕೊಡೋಕೆ ಬರಲ್ಲ. 300 ml ಎಲ್ಲ ಕಾನ್ಸಂಟ್ರೇಟ್ ಮಾಡಿರ್ತೀವಿ. ಚೆನ್ನಾಗೆ ORS ಇಲ್ಲ ಎಳ್ಳೀರು ಇಲ್ಲ ಚೆನ್ನಾಗಿ ಊಟ ಮಾಡಬೇಕು. ಅವತ್ತು ಇಂಜೆಕ್ಷನ್ ಕೊಟ್ಟು ನೆಕ್ಸ್ಟ್ 24 hours to 48 hours ಚೆನ್ನಾಗಿ ನೀರು, ಮಜ್ಜಿಗೆ, ಎಳ್ಳೀರು ಇವೆಲ್ಲ ಚೆನ್ನಾಗಿ ತಗೋಬೇಕು. ಯಾಕೆಂದ್ರೆ ಡಿಟಾಕ್ಸ್ ಆಗುತ್ತೆ ಬಾಡಿ. ಆ ಕಾರಣಕ್ಕೋಸ್ಕರ ನಾವು ಕೊಡೋದು. ಅದು ನರ ಹೋಗಿರುತ್ತಲ್ಲ, ಆ ನರ ಒಂದು ಸ್ವಲ್ಪ ಇರಿಟೇಟ್ ಆಗಿಬಿಟ್ಟು ಹಂಗಾಗಿರುತ್ತೆ. ಅದೇನು ತೊಂದರೆ ಇಲ್ಲ ಅದು.